ಒಂದು ಮ್ಯಾಪ್ ಸಿಗುತ್ತೆ. ಆ ಮ್ಯಾಪ್ ಅನ್ನ ಫಾಲೋ ಮಾಡ್ತಾ ಹೋದಾಗ ಒಂದೊಂದೇ ಹೊಸ ವಸ್ತುಗಳು ಸಿಗ್ತಾ ಹೋಗ್ತವೆ. ಆದ್ರೆ ಇವರು ಕೊನೆಯದಾಗಿ ಒಂದು ಜಾಗಕ್ಕೆ ಬಂದಾಗ ಸೀಕ್ರೆಟ್ ಡೋರ್ ಸಿಗುತ್ತೆ. ಯಾವಾಗ ಇವ್ರು ಇದ್ರೊಳಗಡೆ ಬರ್ತಾರೋ ಇಲ್ಲಿ ಕಂಡಿದ್ದನ್ನ ನೋಡಿ ಮಾತೇ ಬರೋದಿಲ್ಲ. ಅಂತದ್ದು ಇವರಿಗೆ ಏನ್ ಕಾಣಿಸ್ತು, ಈ ಮ್ಯಾಪ್ ಎಲ್ಲಿಂದ ಬಂತು ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ದ ಲೈಬ್ರೇರಿಯನ್ ರಿಟರ್ನ್ ಟು ದ ಕಿಂಗ್ ಸೋಲೋಮನ್ಸ್ ಮೈನ್ಸ್ ಅಂತ. ಮೂವಿಯ ಮೊದಲ ಸೀನಲ್ಲಿ ನಮಗೆ ಯೂಟಾ ಅನ್ನೋ ಒಂದು ಮರುಭೂಮಿನ ತೋರಿಸ್ತಾರೆ. ಇಲ್ಲಿ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳೇ. ಇದೇ ಜಾಗದಲ್ಲಿ ಒಂದಷ್ಟು ಕಳ್ಳರಿಗೆ ಕ್ರಿಸ್ಟಲ್ ಸ್ಕಲ್ ಅನ್ನೋ ಒಂದು ಮ್ಯಾಜಿಕಲ್ ತಲೆಬುರುಡೆ ಸಿಗುತ್ತೆ. ಇದನ್ನ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರುವಂತ ಫ್ಲಿನ್ ಅನ್ನೋ ಒಬ್ಬ ವ್ಯಕ್ತಿ ಇವನ ಫ್ರೆಂಡ್ ಗೆ ಹೇಳ್ತಿರ್ತಾನೆ, ಆ ಕ್ರಿಸ್ಟಲ್ ಸ್ಕಲ್ ಗೆ ಭವಿಷ್ಯನ ಅಂದ್ರೆ ಫ್ಯೂಚರ್ ನ ತೋರಿಸುವಂತ ಶಕ್ತಿ ಇದೆ, ಅದು ಕೆಟ್ಟ ಜನರಿಗೆ ಸಿಗ್ಬಾರ್ದು ಅಂತ. ಹಗ್ಗನ ಕೆಳಗಡೆ ಹಾಕಿ ಇವರಿಬ್ರು ನಿಧಾನವಾಗಿ ಕೆಳಗಡೆ ಬರ್ತಾರೆ. ಕಳ್ಳರೆಲ್ಲರೂ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಇವರು ಕ್ರಿಸ್ಟಲ್ ಸ್ಕಲ್ ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಫ್ಲಿನ್ ನೋಡ್ತಾನೆ, ಆರೋ ಹೆಡ್ ಅನ್ನು ಕಲ್ಲು ಕಾಣಿಸುತ್ತೆ. ಇದು ತುಂಬಾ ಅಪರೂಪದ ಕಲ್ಲು ಅಂತ ಎತ್ಕೊಳಕ್ ಹೋದಾಗ ಸೌಂಡ್ ಮಾಡ್ಬಿಡ್ತಾನೆ. ಅದನ್ನ ಕಳ್ಳರು ನೋಡಿ ಇವರನ್ನ ಸಾಯಿಸೋದಕ್ಕೆ ಬರ್ತಾರೆ. ಇವರು ಕೂಡ ಕುದುರೆಗಳನ್ನ ತಗೊಂಡು ಅಲ್ಲಿಂದ ಮುಂದೆ ಬಂದು ನಾವು ಸೇಫ್ ಆದ್ವಿ ಅಂತ ಅನ್ಕೊಳ್ತಾರೆ. ಆದ್ರೆ ಕಳ್ಳರು ಗಾಡಿಗಳನ್ನ ತಗೊಂಡು ಇವರ ಹಿಂದೆನೆ ಬರ್ತಿರ್ತಾರೆ. ಅವರಂತೂ ಇವರನ್ನ ಬಿಟ್ಕೊಡೋದಕ್ಕೆ ರೆಡಿನೇ ಆಗಿರೋದಿಲ್ಲ, ಅಟ್ಯಾಕ್ ಎಲ್ಲ ಮಾಡ್ತಿರ್ತಾರೆ. ಇದರಿಂದ ಇವರಿಬ್ರು ಒಂದು ಶಾರ್ಟ್ ಕಟ್ ನಲ್ಲಿ ಬರ್ತಾರೆ. ಅವರೆಲ್ಲರಿಗೂ ಗಾಡಿಗಳನ್ನ ತಗೊಂಡ್ ಬರೋದಕ್ಕಾಗೋದಿಲ್ಲ. ಈಗ ಇವರಿಬ್ಬರ ಮುಂದೆ ಒಂದು ಜಲಪಾತ ಇದೆ, ಬೇರೆ ದಾರಿ ಇಲ್ಲ ಅಂತ ಕೆಳಗಡೆ ಹಾರ್ತಾರೆ. ಇವ್ರಿಗಂತೂ ಏನು ಆಗಿರೋದಿಲ್ಲ, ಸೇಫ್ ಆಗಿರ್ತಾರೆ. ಯಾಕೆ ಅಂತಂದ್ರೆ ನದಿಯ ಒಳಗಡೆ ಹಾಸಿಗೆ ರೀತಿ ಹುಲ್ಲುಗಳು ಇದ್ದೋ, ಆದ್ರಿಂದ ಇವ್ರಿಗೆ ಏನು ಆಗಿರೋದಿಲ್ಲ. ನಂತರ ಸೀನ್ ಈಜಿಪ್ಟ್ ನ ಕೈರೋಗೆ ಶಿಫ್ಟ್ ಆದಾಗ ಒಬ್ಬ ವ್ಯಕ್ತಿನ ತುಂಬಾ ಜನ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ಇದರಿಂದ ಇವನ ಹತ್ರ ಇರುವಂತ ಬಾಕ್ಸ್ ಅನ್ನು ಒಬ್ಬ ಹುಡುಗನ್ಗೆ ಕೊಟ್ಟು ಪೋಸ್ಟ್ ಮಾಡ್ಬಿಡು ಅಂತ ದುಡ್ಡು ಕೊಟ್ಟು ಕಳಿಸ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಜನರು ಇವನಿಗೆ ಆಕ್ಸಿಡೆಂಟ್ ಮಾಡ್ತಾರೆ. ಇವನ ಹಿಂದೆ ಬಿದ್ದಿರೋದು ಜನರಲ್ ಸಮೀರ್ ಅನ್ನೋ ಒಬ್ಬ ವ್ಯಕ್ತಿ. ಇವನ ಹತ್ರ ಎಷ್ಟೇ ಹುಡುಕಿದ್ರು ಆ ಬಾಕ್ಸ್ ಸಿಗೋದಿಲ್ಲ. ಹಾಗೆ ಇವನು ಸತ್ತೋಗ್ತಾನೆ. ಹಾಗೆ ಇವನ ಕತ್ನಲ್ಲಿ ಒಂದು ಲಾಕೆಟ್ ಅನ್ನ ನಮ್ಗೆ ತೋರಿಸ್ತಾರೆ. ಈ ಕಡೆ ಫ್ಲಿನ್ ಒಂದು ಲೈಬ್ರರಿಗೆ ಬಂದು ಇಲ್ಲೇ ಇರುವಂತ ಚಾರ್ಲಿನ ಮೀಟ್ ಮಾಡ್ತಾನೆ. ಇವರಿಬ್ರು ಇದೇ ಜಾಗದಲ್ಲಿ ಕೆಲಸ ಮಾಡೋದು. ಅಂದಂಗೆ ಫ್ಲಿನ್ ಜಾಸ್ತಿ ಮನೆಗೆ ಹೋಗೋದಿಲ್ಲ. ಮನೆಗೆ ಹೋಗ್ಬೇಕಾಗಿದ್ದಂತ ಪೋಸ್ಟ್ ಇಲ್ಲಿಗೆ ಬಂದಿರುತ್ತೆ. ಅದಕ್ಕೆ ಇವಳು ಆ ಪೋಸ್ಟ್ ಅನ್ನ ಇವನಿಗೆ ಕೊಡ್ತಾಳೆ. ನೋಡಿದ್ರೆ ಪೋಸ್ಟ್ ಬೇರೆ ಯಾವುದು ಅಲ್ಲ, ಈಜಿಪ್ಟ್ ನಲ್ಲಿದ್ದಂತ ವ್ಯಕ್ತಿ ಆ ಹುಡುಗನಿಗೆ ಪೋಸ್ಟ್ ಮಾಡ್ಬಿಡು ಅಂತ ಒಂದು ಬಾಕ್ಸ್ ಅನ್ನ ಕೊಟ್ಟು ಕಳ್ಸಿದ್ನಲ್ಲ, ಅದೇ ಬಾಕ್ಸ್ ಇವನ ಹತ್ರ ಬಂದು ತಲುಪಿದೆ. ಸರಿ, ನಾನು ಇದನ್ನ ಆಮೇಲೆ ನೋಡ್ತೀನಿ ಅಂತ ಒಂದು ಸೀಕ್ರೆಟ್ ಜಾಗಕ್ಕೆ ಬಂದು ಒಂದು ಸೀಕ್ರೆಟ್ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಒಳಗ್ ಬಂದ್ರೆ ಇಲ್ಲಿ ಅಮೂಲ್ಯವಾದಂತ ವಸ್ತುಗಳೆಲ್ಲ ಇರ್ತವೆ. ಆಗ ಎಕ್ಸ್ಕ್ಯಾಲಿಬರ್ ಅನ್ನೋ ಒಂದು ಮ್ಯಾಜಿಕಲ್ ಕತ್ತಿ ಬಂದು ಇವನ್ ಜೊತೆ ಫೈಟ್ ಮಾಡ್ತಿರುತ್ತೆ. ಆಕ್ಚುಲಿ ಇವರಿಬ್ರು ಫ್ರೆಂಡ್ಸ್ ಗಳು ಹೀಗೆ ಫನ್ಗೋಸ್ಕರ ಫೈಟ್ ಮಾಡ್ತಿರ್ತಾರೆ. ಆಗ ಈ ಕತ್ತಿ ಇದ್ದಕ್ಕಿದ್ದಂಗೆನೆ ಹೊಟ್ಟೋಗುತ್ತೆ. ಯಾಕೆಂತಂದ್ರೆ ಈ ಲೈಬ್ರರಿಯ ಹೆಡ್ ಆಗಿರುವಂತ ಜಡ್ಸನ್ ಬರ್ತಾನೆ. ಇಲ್ಲಿ ನಮಗೆ ಒಂದು ವಿಷಯ ಮಾತ್ರ ಗೊತ್ತಾಗುತ್ತೆ, ಈ ಲೈಬ್ರರಿ ನಾರ್ಮಲ್ ಆಗಿರುವಂತ ಲೈಬ್ರರಿ ಅಲ್ಲ. ಇವರೆಲ್ಲರೂ ಸೇರಿ ಪ್ರಪಂಚನ ದೊಡ್ಡ ದೊಡ್ಡ ಪ್ರಾಬ್ಲಮ್ ಗಳಿಂದ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಆಗ ಮತ್ತೊಂದು ಮ್ಯಾಜಿಕಲ್ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಒಳಗಡೆ ಬಂದು ಬೇರೆ ಅಮೂಲ್ಯವಾದಂತ ವಸ್ತುಗಳ ಜೊತೆಗೆ ಕ್ರಿಸ್ಟಲ್ ಸ್ಕಲ್ ಕೂಡ ಕೆಟ್ಟ ಜನರಿಗೆ ಸಿಗದೆ ರೀತಿ ಇಡ್ತಾರೆ. ಇಲ್ಲಿ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರುತ್ತೆ, ಇದು ಹಾರಾಡ್ತಿರುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಫ್ಲಿನ್ ಈ ಲೈಬ್ರರಿಲಿ 1 ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ. ಈ 1 ವರ್ಷದಲ್ಲಿ ಇವನು ತುಂಬಾ ಅಮೂಲ್ಯವಾಗಿರುವಂತ ವಸ್ತುಗಳನ್ನ ಕೆಟ್ಟ ಜನರಿಂದ ಕಾಪಾಡಿ ಇಲ್ಲಿಗೆ ತಗೊಂಡ್ ಬಂದಿದ್ದಾನೆ. ಆದ್ರೂ ಕೂಡ ನೀನು ಕಲಿಯೋದು ತುಂಬಾ ಇದೆ ಅಂತ ಜಡ್ಸನ್ ಹೇಳಿದ್ರಿಂದ ಇವನು ಕೋಪ ಮಾಡ್ಕೊಂಡು ಇವನ ತಾಯಿ ಮನೆಗೆ ಬರ್ತಾನೆ. ಇಲ್ಲಿ ನೋಡಿದ್ರೆ ಇವನಿಗೆ ಸರ್ಪ್ರೈಸ್ ಪಾರ್ಟಿ ಕೊಡ್ತಾರೆ. ಯಾಕೆ ಅಂತಂದ್ರೆ ಇವತ್ತು ಇವನ ಬರ್ತ್ಡೇ. ಇಲ್ಲೇ ನಮ್ಗೆ ಇವನ ತಾಯಿನೂ ಕೂಡ ಪರಿಚಯ ಆಗ್ತಾರೆ. ಇಲ್ಲಿ ಇವರು ಇವನನ್ನ ಇವರ ಸಂಬಂಧಿಕರ ಒಂದು ಹುಡುಗಿ ಜೊತೆ ಮೀಟ್ ಮಾಡ್ಸೋದಕ್ಕೆ ಅಂತ ಕರ್ಕೊಂಡ್ ಬರ್ತಾರೆ. ಒಂದ್ ರೀತಿ ಮದ್ವೆ ಮಾಡ್ಸೋದಕ್ಕೆ ನೋಡೋ ರೀತಿ. ಆದ್ರೆ ಇವನು ಏನೇನು ಕಾರಣ ಹೇಳಿ ಜಾರ್ಕುತ್ತಿರ್ತಾನೆ. ಅಂದ್ರೆ ಇವನ ಮದ್ವೆ ಮಾಡ್ಬೇಕು ಅಂತ ಇವನ ತಾಯಿ ಯಾವಾಗ್ಲೂ ಇವನ ಹಿಂದೆನೆ ಬಿದ್ದಿರ್ತಾರೆ. ಸರಿ, ಏನೋ ಕೆಲ್ಸ ಇದೆ ಅಂತ ಇವರು ಹೋಗ್ತಾರೆ. ಆಗ ಇಲ್ಲಿ ನಮ್ಗೆ ಜೆರಿ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವರು ಜೆರಿ ತಂದೆಯ ತುಂಬಾ ಕ್ಲೋಸ್ ಫ್ರೆಂಡ್. ಆದ್ರೆ ಈಗ ಅವರು ಬದುಕಿಲ್ಲ. ಇವರು ಇವನ್ಗೋಸ್ಕರ ಒಂದು ಪುರಾತನ ವಸ್ತುನ ಗಿಫ್ಟ್ ಆಗಿ ತಂದಿರ್ತಾರೆ. ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಜೆರ್ರಿ ಹಾಗೆ ಫ್ಲಿನ್ ತಂದೆ ಫೋಟೋ ಇರೋದನ್ನ ನೋಡಿ ಇಬ್ರು ಕೂಡ ಎಮೋಷನಲ್ ಆಗ್ತಾರೆ. ಆಕ್ಚುಲಿ ಜೆರ್ರಿ, ಫ್ಲಿನ್ ನ ತಂದೆ ಹಾಗೆ ತಾಯಿ 3 ಜನರು ಕೂಡ ಫ್ರೆಂಡ್ಸ್ ಆಗಿದ್ರು. ಆದ್ರೆ ಫ್ಲಿನ್ ನ ತಂದೆ ತಾಯಿ ಮದ್ವೆ ಆಗಿರ್ತಾರೆ. ಜೆರ್ರಿ ಬಂದಿರೋದನ್ನ ನೋಡಿ ಫ್ಲಿನ್ ತಾಯಿ ತುಂಬಾ ಸಂತೋಷ ಪಡ್ತಾರೆ. ನಂತರ ಫ್ಲಿನ್ ಇವನ ತಂದೆನ ನೆನ್ಪಿಸ್ಕೊಳ್ತಿರ್ತಾನೆ. ರಿಲೇಟಿವ್ಸ್ ಗಳೆಲ್ಲ ಹೋದ್ರು ಅಂತ ಇವನ ತಾಯಿನೂ ಕೂಡ ಬರ್ತಾರೆ. ಆಕ್ಚುಲಿ ಇವನು ಚಿಕ್ಕವನಿರ್ಬೇಕಾದ್ರೆ ಇವನ ತಂದೆ ಒಂದು ಆಕ್ಸಿಡೆಂಟ್ ನಲ್ಲಿ ತೀರೋಗಿದ್ರು. ಆದ್ರಿಂದ ಇವನಿಗೆ ಅವ್ರ ಬಗ್ಗೆ ಯಾವ್ದು ಕೂಡ ಸರಿಯಾಗಿ ನೆನ್ಪಿಲ್ಲ. ಅದಕ್ಕೆ ಇವನ ತಾಯಿ ಇವನ ತಂದೆಯ ಒಂದು ಲಾಕೆಟ್ ಅನ್ನ ಕೊಡ್ತಾರೆ.
ಇದನ್ನ ಹಾಕೋ, ಯಾವಾಗ್ಲೂ ನಿನ್ ತಂದೆ ನಿನ್ನ ಜೊತೆಲೇ ಇದ್ದಂಗ ಅನ್ಸುತ್ತೆ ಅಂತ ಅಂದಂಗೆ ಆಗ್ಲೇ ಈಜಿಪ್ಟ್ ನಲ್ಲಿ ಒಬ್ಬ ವ್ಯಕ್ತಿ ಸತ್ತೋದ್ನಲ್ಲ, ಆ ವ್ಯಕ್ತಿ ಕತ್ತಲ್ಲಿ ಇದ್ದಂತ ಲಾಕೆಟ್ ರೀತಿನೇ ಈ ಲಾಕೆಟ್ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಫ್ಲಿನ್ ಚಿಕ್ಕವನಿರ್ಬೇಕಾದ್ರೆ ಮಾಡಿದಂತ ಡ್ರಾಯಿಂಗು ಕೂಡ ಇಲ್ಲೇ ಇರುತ್ತೆ. ಇವನು ಚಿಕ್ಕವನಿರ್ಬೇಕಾದ್ರೆ ಇವನ ತಂದೆ ತುಂಬಾ ಅದ್ಭುತವಾಗಿರುವಂತ ಕತೆಗಳನ್ನೆಲ್ಲ ಹೇಳ್ತಿದ್ರು. ಆ ಕತೆಗಳನ್ನ ಇವನು ಡ್ರಾಯಿಂಗ್ ಆಗಿ ಮಾಡ್ತಿದ್ದ. ಇದನ್ನೆಲ್ಲ ನೋಡಿ ಇವನಿಗೆ ತುಂಬಾ ಸಂತೋಷ ಆಗುತ್ತೆ. ಇದಾದ್ಮೇಲೆ ಇವನ್ ಮನೆಗೆ ಬರ್ತಿರ್ಬೇಕಾದ್ರೆ ಆಗ್ಲೇ ಪೋಸ್ಟ್ ನಲ್ಲಿ ಬಾಕ್ಸ್ ಬಂದಿತ್ತಲ್ಲ, ಇದ್ರ ಒಳಗಡೆ ನೋಡಿದ್ರೆ ಒಂದು ಮ್ಯಾಪ್ ಇರುತ್ತೆ. ಮ್ಯಾಪ್ ನಲ್ಲಿ ಒಂದಷ್ಟು ಸಿಂಬಲ್ ಗಳು ಕೂಡ ಇರ್ತವೆ. ಆಗ ಇವನು ನೋಡಿದ್ರೆ ಇವನ ಮನೇಲಿ ಎಲ್ಲಾ ವಸ್ತುಗಳು ಚಲ್ಲಾಪಿಲ್ಲಿ ಆಗಿದಾವೆ. ಇದರಿಂದ ಈ ವಿಷಯನ ಜಡ್ಸನ್ಗೆ ಕಾಲ್ ಮಾಡಿ ಹೇಳ್ತಿರ್ಬೇಕಾದ್ರೆ ಏನೋ ಸೌಂಡ್ ಬಂತು ಅಂತ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಆದ್ರೆ ಬೆಕ್ಕು ಮಾತ್ರ ಕಾಣಿಸ್ಕೊಳ್ಳುತ್ತೆ. ಆಗ ಹಿಂದೆಯಿಂದ ಜನರಲ್ ಸಮೀರ್ ಹೊಡೆದು ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಜಡ್ಸನ್ ಇವನನ್ನ ಎದ್ದೊಳ್ಸಿದ್ರೆ ಇವನ ಹತ್ರ ಇದ್ದಂತ ಆ ಮ್ಯಾಪ್ ಇರೋದೇ ಇಲ್ಲ. ಅಂದ್ರೆ ಇವನಿಗೆ ಹೊಡೆದಿರುವಂತ ವ್ಯಕ್ತಿ ಮ್ಯಾಪ್ ಅನ್ನ ತಗೊಂಡು ಹೊಟ್ಟೋಗಿದ್ದಾನೆ. ಯಾರು ಇವನಿಗೆ ಹೊಡೆದಿದ್ದು ಅಂತಾನು ಕೂಡ ಇವನು ನೋಡಿರೋದಿಲ್ಲ. ಆ ಮ್ಯಾಪ್ ನಲ್ಲಿ ಯಾವ್ಯಾವ ತರ ಸಿಂಬಲ್ ಇತ್ತು ಅಂತ ಇವನು ಹೇಳ್ತಿದ್ದಂಗೆನೆ ಜಡ್ಸನ್ಗೆ ಅರ್ಥ ಆಗೋಗುತ್ತೆ. ಆ ಮ್ಯಾಪ್ ಬೇರೆ ಯಾರ್ದು ಅಲ್ಲ, ಕಿಂಗ್ ಸೋಲೋಮನ್ ನ ಮ್ಯಾಪ್ ಅಂತ. ಆಕ್ಚುಲಿ 10ನೇ ಶತಮಾನದಲ್ಲಿ ಕಿಂಗ್ ಸೋಲೋಮನ್ ಅನ್ನೋ ಒಬ್ಬ ಅತ್ಯಂತ ಶ್ರೀಮಂತ ರಾಜ ಇಸ್ರೇಲ್ ದೇಶನ ಆಳ್ತಿದ್ದ. ಅವನ ಹತ್ರ ಎಷ್ಟು ನಿಧಿ ಇತ್ತು ಅಂತಂದ್ರೆ ಅವನ ಹತ್ರ ಇದ್ದಂತ ನಿಧಿ ಗೋಲ್ಡನ್ ಟೆಂಪಲ್ ಅನ್ನೋ ಒಂದು ಜಾಗದಲ್ಲಿ ಬಚ್ಚಿಟ್ಟಿದ್ದ. ಆದ್ರೆ ಆ ಗೋಲ್ಡನ್ ಟೆಂಪಲ್ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ ಅನ್ನೋ ವಿಷಯ ಫ್ಲಿನ್ಗೆ ಗೊತ್ತು. ಆಗ ಜಡ್ಸನ್ ಮಿಕ್ಕಿರುವಂತ ವಿಷಯನೇ ಹೇಳ್ತಾ ಹೋಗ್ತಾನೆ. ಕಿಂಗ್ ಸೋಲೋಮನ್ ಅವನ ನಿಧಿನ ಬರೀ ಗೋಲ್ಡನ್ ಟೆಂಪಲ್ ನಲ್ಲಿ ಮಾತ್ರ ಇಟ್ಟಿರ್ಲಿಲ್ಲ. ಸೋಲೋಮನ್ ಮೈನ್ಸ್ ಅನ್ನು ಭೂಮಿಯ ಒಳಗಡೆ ಇರುವಂತ ಅಂಡರ್ ಗ್ರೌಂಡ್ ಜಾಗದಲ್ಲೂ ಕೂಡ ತುಂಬಾ ನಿಧಿನ ಇಟ್ಟಿದ್ದ. ಹಾಗೆ ಜಾಗನ ಪ್ರೊಟೆಕ್ಟ್ ಮಾಡೋದಕ್ಕೆ 24 ಜನರನ್ನ ನೇಮಕ ಮಾಡಿದ್ದ. ಆ 24 ಪ್ರೊಟೆಕ್ಟರ್ಸ್ ಗಳ ವಂಶಸ್ಥರಿಗೆ ಮಾತ್ರ ಸೋಲೋಮನ್ ಮೈನ್ಸ್ ಜಾಗ ಎಲ್ಲಿರೋದು ಅಂತ ಗೊತ್ತಿರೋದು. ಅಂದ್ರೆ ಯಾರೋ ಮ್ಯಾಪ್ ಅನ್ನ ಕತ್ಕೊಂಡು ಹೋಗಿದಾರೋ ಸೋಲೋಮನ್ ಮೈನ್ಸ್ ನ ನಿಧಿನ ಹುಡುಕ್ತಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ಮತ್ತೊಂದು ವಿಷಯ ಏನು ಅಂತಂದ್ರೆ ಆ ಸೋಲೋಮನ್ ಮೈನ್ಸ್ ಜಾಗದ ಒಳಗಡೆ ಬರೀ ನಿಧಿ ಮಾತ್ರ ಇಲ್ಲ, ಕೀ ಆಫ್ ಸೋಲೋಮನ್ ಅನ್ನು ತುಂಬಾ ವಿಶೇಷವಾಗಿರುವಂತ ಬುಕ್ ಕೂಡ ಇದೆ. ಆ ಬುಕ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತಂದ್ರೆ ಯಾರ ಹತ್ರ ಬುಕ್ ಇರುತ್ತೋ ಅವರ ಎಲ್ಲಾ ಆಸೆಗಳನ್ನು ಕೂಡ ಅದು ನೆರವೇರಿಸುತ್ತೆ. ಅದಕ್ಕೆ ಜಡ್ಸನ್ ಹೇಳ್ತಿರ್ತಾನೆ, ಮೊರೊಕ್ಕೋದ ರೋಮನ್ ರೂಯಿನ್ಸ್ ಅನ್ನೋ ಒಂದು ಜಾಗದಲ್ಲಿ ಸೋಲೋಮನ್ ಮೈನ್ಸ್ ಎಲ್ಲಿದೆ ಅನ್ನೋದ್ರ 2ನೇ ಕ್ಲೂ ಸಿಗುತ್ತೆ. ಹೇಗಾದ್ರೂ ಮಾಡಿ ನೀನು ಆ ಸೋಲೋಮನ್ ಮೈನ್ಸ್ ಅನ್ನ ಹುಡುಕಿ ಅದ್ರ ಒಳಗಡೆ ಇರುವಂತ ಬುಕ್ ಅನ್ನ ಹುಡುಕಿ ತಗೊಂಡ್ ಬಾ. ಅದು ಯಾವುದೇ ಕಾರಣಕ್ಕೂ ಕೆಟ್ಟ ಜನರಿಗೆ ಸಿಗ್ಬಾರ್ದು ಅಂತ. ನಂತರ ಚಾರ್ಲಿ ನಿವ್ನಿಗೆ ಏನೇನ್ ಬೇಕೋ ಅದನ್ನೆಲ್ಲ ಕೊಟ್ಟು ಕಳಿಸಿ ಆ ವಿಷಯನ ಹೇಳ್ದ ಅಂತ ಜಡ್ಸನ್ ನ ಕೇಳ್ತಾಳೆ. ಇವನು ಇಲ್ಲ ಅಂತಾನೆ. ಅಂದ್ರೆ ಇವನ ಹತ್ರ ಮ್ಯಾಜಿಕಲ್ ಪವರ್ಸ್ ಗಳು ಇದಾವೆ. ಹಾಗೆ ಇವರು ಫ್ಲಿನ್ ಇಂದ ಏನೋ ಒಂದು ವಿಷಯನ ಮುಚ್ಚಿಡ್ತಿದ್ದಾರೆ. ಇದಾದ್ಮೇಲೆ ಇವನು ಮೊರೊಕ್ಕೋಗೆ ಬಂದು ಲ್ಯಾಂಡ್ ಆಗಿ ಇಲ್ಲಿರುವಂತ ರೋಮನ್ ರೂಯಿನ್ಸ್ ಅನ್ನೋ ಜಾಗಕ್ಕೆ ಬಂದಾಗ ಇಲ್ಲಿ ಒಂದು ರಿಸರ್ಚ್ ನಡೀತಿರುತ್ತೆ. ರಿಸರ್ಚ್ ಮಾಡ್ತಿರೋದು ಎಮಿಲಿ ಅನ್ನೊಬ್ಳು ಹುಡುಗಿ. ಇವಳಿಗೆ ಇಲ್ಲಿ ಏನು ಸಿಕ್ತಿರೋದಿಲ್ಲ. ಆಗ ಇವಳು ಫ್ಲಿನ್ ನೋಡಿ ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ಇವನು ಕೂಡ ನಾನೊಬ್ಬ ಸೈಂಟಿಸ್ಟ್, ನಾನು ಕೂಡ ರಿಸರ್ಚ್ ಮಾಡೋದಕ್ಕೆ ಬಂದಿದ್ದೀನಿ ಅಂತಾನೆ. ಹೀಗೆ ಇವರಿಬ್ರು ಮಾತಾಡ್ತಿರೋದನ್ನ ಒಬ್ಬ ವ್ಯಕ್ತಿ ಕೇಳಿಸ್ಕೊತಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಫ್ಲಿನ್ ಇವಳನ್ನ ಕೇಳ್ತಾನೆ, ನೀವೆಲ್ರೂ ಏನ್ ಹುಡುಕ್ತಿದ್ದೀರಾ ಅಂತ. ಅದಕ್ಕೆ ಇವಳು ಕೂಡ ಹೇಳ್ತಾ ಹೋಗ್ತಾಳೆ, ಕ್ವೀನ್ ಆಫ್ ಶೀಬಾ ಅನ್ನೊಬ್ಳು ಲೇಡಿ ಮೊದ್ಲು ಜಾಗನ ಆಳ್ತಿದ್ಲು ಅನ್ನೋ ಒಂದು ಮಾತಿದೆ. ಅವಳು ನಿಜವಾಗ್ಲೂ ಆಳ್ತಿದ್ಲು ಅಂತ ಪ್ರೂವ್ ಮಾಡೋದಕ್ಕೆ ಯಾವ್ದಾದ್ರು ಸಾಕ್ಷಿ ಸಿಗುತ್ತಂತ ಹುಡುಕಾಡ್ತಿದೀವಿ ಅಂತಾಳೆ. ಅದಕ್ಕೆ ಇವನು ಮತ್ತೆ ಕೇಳ್ತಾನೆ, ಹಾಗಿದ್ರೆ ನಿಮ್ಗೆ ಮ್ಯಾಪ್ ಅನ್ನ ಓದೋ ರೀತಿ ಯಾವ್ದಾದ್ರು ವಸ್ತು ಸಿಕ್ತಾ ಅಂತ. ಇದನ್ನ ಕೇಳಿ ಅವಳಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ಇವತ್ತೇ ಇದೇ ರೀತಿ ಕೇಳ್ಕೊಂಡು ಮತ್ತೊಬ್ಬ ವ್ಯಕ್ತಿ ಬಂದಿದ್ದ. ಅದಕ್ಕೆ ಇವನ್ ಮೇಲೆ ಡೌಟ್ ಬಂದು ಇಲ್ಲಿಂದ ಹೋಗೋದಕ್ಕೆ ಹೇಳ್ತಾಳೆ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಇವನು ಮತ್ತೆ ಬಂದ್ರೆ ಇವನ ಹಿಂದೆನೆ ಎಮಿಲಿನೂ ಕೂಡ ಇರ್ತಾಳೆ. ಸರಿ ನೀನ್ ಅದೇನ್ ಹುಡುಕ್ತಿಯೋ ನಾನು ನೋಡ್ತೀನಿ ನಡಿ ಅಂತ ಇವನ್ ಜೊತೆನೆ ಬರ್ತಾಳೆ. ಇವನ ಪ್ರಕಾರ ಈ ಜಾಗದಲ್ಲಿ ಒಂದು ಸೀಕ್ರೆಟ್ ಚೇಂಬರ್ ಇದೆ, ನೆಕ್ಸ್ಟ್ ಕ್ಲೂ ಅದ್ರಲ್ಲೇ ಇದೆ. ಆದ್ರೆ ಇವಳಿಗೆ ಮಾತ್ರ ಆ ರೀತಿಯಲ್ಲಿ ಏನು ಇಲ್ಲ ಅನ್ನಿಸ್ತಿರುತ್ತೆ. ಆಗ ಇವನು ಒಂದು ಕಲ್ಲನ್ನ ಪ್ರೆಸ್ ಮಾಡ್ತಿದ್ದಂಗೆನೆ ಸೀಕ್ರೆಟ್ ಚೇಂಬರ್ ಓಪನ್ ಆಗುತ್ತೆ. ಒಳಗಡೆ ನೋಡಿದ್ರೆ ಪುರಾತನ ಕಾಲದ ಸೈಂಟಿಸ್ಟ್ ಆಗಿರುವಂತ ಕ್ಲೌಡಿಯಸ್ ನ ಸಮಾಧಿ ಇರುತ್ತೆ. ಇಲ್ಲೇ ಇವ್ರಿಗೆ ಏನೋ ವಿಚಿತ್ರವಾಗಿ ಕಾಣಿಸಿ ಇದನ್ನ ತಿರುಗಿಸಿದಾಗ ಒಳಗಡೆ ಒಂದು ವಸ್ತು ಸಿಗುತ್ತೆ. ಇದ್ರ ಮೇಲೆ ಪುರಾತನ ಭಾಷೆಯಲ್ಲಿ ಏನೋ ಬರ್ದಿರುತ್ತೆ, ಇವ್ರಿಗೆ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ್ಲೇ ಒಬ್ಬ ವ್ಯಕ್ತಿ ಅವ್ರು ಮಾತಾಡೋದನ್ನ ಕೇಳಿಸ್ಕೊತಿದ್ನಲ್ಲ ಅವನೇ ಇವನು. ಜಡ್ಸನ್ ಹೇಳ್ತಿದ್ನಲ್ಲ, ಕಿಂಗ್ ಸೋಲೋಮನ್ ಮೈನ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ 24 ಪ್ರೊಟೆಕ್ಟರ್ಸ್ ಗಳನ್ನ ನೇಮಕ ಮಾಡಿದ್ದ ಅಂತ. ಆ 24 ಜನರಲ್ಲಿ ಒಬ್ಬ ವ್ಯಕ್ತಿಯ ವಂಶಸ್ಥನೇ ಈ ವ್ಯಕ್ತಿ. ಇವನು ಆ ಮೈನ್ಸ್ ಎಲ್ಲಿದೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಫ್ಲಿನ್ ನ ಕತ್ನಲ್ಲಿರುವಂತೆ ಇವನ ತಂದೆಯ ಲಾಕೆಟ್ ನ ನೋಡಿ ಶಾಕ್ ಆಗಿ ಸ್ಟಾಪ್ ಆಗೋಗ್ತಾನೆ. ಯಾಕೆಂತಂದ್ರೆ ಇವನ್ ಕತ್ತಲ್ಲೂ ಕೂಡ ಅದೇ ತರದ ಲಾಕೆಟ್ ಇದೆ. ಹೇಳ್ಬೇಕು ಅಂತಂದ್ರೆ ಆ 24 ಪ್ರೊಟೆಕ್ಟರ್ಸ್ ಹತ್ರನೂ ಕೂಡ ಇದೇ ರೀತಿ ಲಾಕೆಟ್ಸ್ ಗಳು ಇದಾವೆ. ಆದ್ರಿಂದ ಸೋಲೋಮನ್ ಮೈನ್ಸ್ ಅನ್ನ ನೀವೇ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಫ್ಲಿನ್
ಫ್ಲಿನ್ಗೆ ಹೇಳ್ತಿರ್ತಾನೆ. ಆದ್ರೆ ಯಾರೋ ಬರ್ತಿರ್ತಾರೆ. ಇದರಿಂದ ಇವ್ರಿಬ್ರನ್ನ ಸೀಕ್ರೆಟ್ ಜಾಗದಿಂದ ಕಳಿಸಿ ಹೇಳ್ತಿರ್ತಾನೆ, ನೀವು ಕೀನ್ಯಾದ ಗೇಡಿ ಅನ್ನೋ ಒಂದು ಜಾಗಕ್ಕೆ ಹೋಗಿ, ಅಲ್ಲಿ ನಿಮ್ಗೆ 2 ಬೆಟ್ಟಗಳು ಸಿಗ್ತವೆ, ಅದನ್ನ ದಾಟಿದ್ರೆ ಒಂದು ಕಣ್ಣು ಕಾಣಿಸುತ್ತೆ, ಅಲ್ಲಿ ನಿಮ್ಗೆ ಸೋಲೋಮನ್ ಮೈನ್ ಎಲ್ಲಿದೆ ಅನ್ನೋ 2ನೇ ಕ್ಲೂ ಸಿಗುತ್ತೆ ಅಂತ ಕಳಿಸ್ಕೊಡ್ತಾನೆ. ಇವರು ಸ್ವಲ್ಪ ಮುಂದೆ ಬರ್ತಿದ್ದಂಗೆನೆ ಅಲ್ಲಿಂದ ಸೀದಾ ಹೊರಗಡೆ ಬಂದು ಬಿದ್ದು ಒಂದು ಟೆಂಪೋ ಹತ್ರ ಡ್ರಾಪ್ ಕೇಳ್ತಿರ್ತಾರೆ. ಅಂದಂಗೆ ಜನರಲ್ ಸಮೀರ್ ಬಂದು ಈ ಜಾಗದ ಮೇಲೆಲ್ಲ ಅಟ್ಯಾಕ್ ಮಾಡ್ಬಿಟ್ಟಿರ್ತಾನೆ. ದಿನ ಫ್ಲಿನ್ ಇವಳಿಗೆ ಅರ್ಥ ಮಾಡಿಸ್ತಾನೆ, ನಾನು ಸೋಲೋಮನ್ ಮೈನ್ಸ್ ಅನ್ನ ಹುಡ್ಕೊಂಡು ಹೋಗ್ತಿದ್ದೀನಿ, ಅದ್ರಲ್ಲಿರುವಂತ ಡೇಂಜರ್ಸ್ ಬುಕ್ ಅನ್ನ ತಗೊಂಡ್ ಬರೋದಕ್ಕೆ ಅಂತ. ಅದನ್ನ ಕೇಳಿ ಇವಳು ನಾನು ನಿನ್ ಜೊತೆ ಬರ್ತೀನಿ ಅಂತಿರ್ತಾಳೆ. ಇವನ್ಗೆ ಒಪ್ಪಿಗೆ ಇರೋದಿಲ್ಲ. ಆದ್ರೆ ಆಗ್ಲೇ ಇವರಿಗೆ ಆ ಸಮಾಧಿ ಒಳಗಡೆ ಸಿಕ್ತಲ್ಲ ವಸ್ತು, ಅದ್ರ ಮೇಲೆ ಸುಮೇರಿಯನ್ ಭಾಷೆಯಲ್ಲಿ ಬರ್ದಿರೋದು. ಅದು ಪುರಾತನ ಭಾಷೆ. ಇವಳಿಗೆ ಅದನ್ನ ಓದೋದಕ್ಕೆ ಬರುತ್ತೆ. ನನ್ನ ಕರ್ಕೊಂಡು ಹೋದ್ರೆ ಆ ಭಾಷೆನ ಡಿಕೋಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತಾಳೆ. ಇವನ್ಗೂ ಕೂಡ ಅದ್ರ ಅವಶ್ಯಕತೆ ಇರೋದ್ರಿಂದ ಸರಿ ಅಂತ ಒಪ್ಕೊಳ್ತಾನೆ. ಇಲ್ಲಿಂದ ಒಂದು ವ್ಯಾನ್ ನಲ್ಲಿ ಗೇಡಿ ಕಡೆಗೆ ಹೋಗ್ತಿರ್ಬೇಕಾದ್ರೆ ಇದೇ ವ್ಯಾನ್ ನಲ್ಲಿ ಫ್ಲಿನ್ ಒಬ್ರು ರಿಲೇಟಿವ್ ಇರ್ತಾರೆ. ಇವನು ಎಮಿಲಿ ಜೊತೆ ಇರೋದನ್ನ ನೋಡಿ ಇವರಿಬ್ರು ಮದ್ವೆ ಆಗಿ ಓಡಾಡೋದಕ್ಕೆ ಬಂದಿದ್ದಾರೆ ಅಂತ ಅನ್ಕೋಬಿಡ್ತಾರೆ. ಇವ್ರಿಗೆ ನಿಜ ವಿಷಯ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಇವರಿಬ್ರು ಮದ್ವೆ ಆಗಿರೋ ರೀತಿನೇ ಡ್ರಾಮಾ ಮಾಡ್ತಾ ಮ್ಯಾನೇಜ್ ಮಾಡ್ತಾರೆ. ಈ ಕಡೆ ಜನರಲ್ ಸಮೀರ್ ಆ ಪ್ರೊಟೆಕ್ಟರ್ ನ ಹಿಡ್ಕೊಂಡು ಮ್ಯಾಪ್ ಲೆಜೆಂಡ್ ಎಲ್ಲಿದೆ ಅಂತ ಕೇಳ್ತಾ ಇರ್ತಾನೆ. ಮ್ಯಾಪ್ ಲೆಜೆಂಡ್ ಅಂದ್ರೆ ಸೋಲೋಮನ್ ಮೈನ್ಸ್ ಗೆ ಹೇಗ್ ಹೋಗ್ಬೇಕು ಅಂತ ಕ್ಲೂಗಳು ಸಿಗ್ತಾವಲ್ಲ, ಅದನ್ನೇ ಮ್ಯಾಪ್ ಲೆಜೆಂಡ್ ಅನ್ನೋದು. ಅಂದ್ರೆ ಆಗ್ಲೇ ಸಮಾಧಿಲಿ ಫ್ಲಿನ್ ಮತ್ತೆ ಎಮಿಲಿಗೆ ಸಿಕ್ತಲ್ಲ, ಅದು ಕೂಡ ಮ್ಯಾಪ್ ಲೆಜೆಂಡೇ. ಆದ್ರೆ ಪ್ರೊಟೆಕ್ಟರ್ ಮಾತ್ರ ಹೇಳ್ತಿರೋದಿಲ್ಲ. ಹೇಳಿಲ್ಲ ಅಂತಂದ್ರೆ ನಿನ್ ಫ್ಯಾಮಿಲಿನ ಸಾಯಿಸ್ಬಿಡ್ತೀವಿ ಅಂತ ಹೆದರಿಸ್ತಾರೆ. ನಂತರ ಇವರಿಬ್ರು ಆ ವ್ಯಾನ್ ಇಂದ ಹೊರಗಡೆ ಬರ್ತಾರೆ. ಯಾಕೆಂತಂದ್ರೆ ಗೇಡಿಗೆ ಹೋಗೋದಕ್ಕೆ ಇಲ್ಲಿಂದ ನಡೀತಾ ಹೋಗ್ಬೇಕು. ಇಲ್ಲಿಂದ ಸ್ವಲ್ಪ ದೂರ ಬಂದಾಗ ಒಂದು ಬುಡಕಟ್ಟು ಜನಾಂಗದವರು ಸಿಗ್ತಾರೆ. ಇಲ್ಲಿ ಇವರಿಬ್ರು ಮಾತಾಡ್ತಾ ಹೋಗ್ತಿರ್ಬೇಕಾದ್ರೆ ಜಗಳ ಮಾಡ್ಕೊಬಿಡ್ತಾರೆ. ನಮ್ಮಿಬ್ರಲ್ಲಿ ಜಾಸ್ತಿ ಯಾರು ಓದಿರೋದು, ಜಾಸ್ತಿ ನಾಲೆಡ್ಜ್ ಯಾರಿಗಿದೆ ಅಂತ. ಆಗ್ಲೇ ನಮ್ಗೆ ಗೊತ್ತಾಗೋದು ಫ್ಲಿನ್ 22 ಡಿಗ್ರಿಗಳನ್ನ ತಗೊಂಡಿದ್ದಾನೆ, ಆದ್ರೆ ಎಮಿಲಿ 25 ಡಿಗ್ರಿಗಳನ್ನ ತಗೊಂಡಿದ್ದಾಳೆ. ಯಾವಾಗ ಇವರಿಬ್ರು ಹೀಗೆ ಸಾಕ್ತಾ ಸಾಕ್ತಾ ವಾಜಿರ್ ಅನ್ನೋ ಒಂದು ಮರುಭೂಮಿಗೆ ಬರ್ತಾರೋ, ಇಲ್ಲಿ ಒಬ್ಬ ವ್ಯಕ್ತಿನ ಅರ್ಧಂಬರ್ಧ ಹೂತಾಕಿರ್ತಾರೆ. ಏನಾಯ್ತು ಅಂತ ಕೇಳಿದಾಗ ನಾನು ಊಟ ಕದ್ದೆ, ಆದ್ರಿಂದ ಈ ರೀತಿ ಮಾಡಿದಾರೆ ಅಂತ ಇರ್ತಾನೆ. ಇವನ ಹೆಸರು ಜೂಮು ಅಂತ. ನೀವಿಬ್ರು ನನ್ ಪ್ರಾಣನ ಕಾಪಾಡಿದ್ರ, ನಮ್ ಹಳ್ಳಿಗೆ ಬನ್ನಿ ಸೇವೆ ಮಾಡ್ತೀನಿ ಅಂತಾನೆ. ಆದ್ರೆ ಇವರಿಗೆ ಟೈಮ್ ಇಲ್ಲ, ಗೇಡಿಗೆ ಹೋಗ್ಬೇಕು. ಗೇಡಿ ಎಲ್ಲಿದೆ ನನಗೊತ್ತು, ನಿಮ್ ಋಣ ತೀರ್ಸೋದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಹೀಗೆ ರಾತ್ರಿ ಆಗುತ್ತೆ. ದಿನ ಇವ್ರು 3 ಜನ ಒಂದು ನದಿನ ದಾಟ್ತಿರ್ಬೇಕಾದ್ರೆ ಇವರ ಹತ್ರ ಏನೋ ಬರ್ತಿದೆ ಅಂತ ಅನ್ಸುತ್ತೆ. ನೋಡಿದ್ರೆ ಹಿಪೋಪೊಟಮಸ್. ಜೋರಾಗಿ ಕಿರ್ಚಿದ್ರೆ ಅವು ಹೆದರ್ಕೊಂಡು ಹೊಟ್ಟೋಗ್ತವೆ ಅಂತ ಫ್ಲಿನ್ ಜೋರಾಗಿ ಕಿರಿಸ್ತಿರ್ತಾನೆ. ಆದ್ರೆ ಅವುಗಳು ಹೆದರ್ಕೊಳ್ತಿರೋದಿಲ್ಲ. ಆಗ ಜೂಮೋ ಇವ್ರ ಹತ್ರ ಇದ್ದಂತ ಚಾಕ್ಲೇಟ್ ಗಳನ್ನ ಅವುಗಳಿಗೆ ಹಾಕ್ತಾನೆ. ಅದನ್ನ ತಿಂದು ಅವುಗಳು ಇಲ್ಲಿಂದ ಹೊಟ್ಟೋಗ್ತವೆ. ಮತ್ತೊಂದ್ ಕಡೆ ಜನರಲ್ ಸಮೀರ್ ಕೂಡ ಈ ಕಡೆಗೇನೆ ಬರ್ತಿರ್ತಾನೆ. ನಂತರ ಇವ್ರು 3 ಜನ ಮುಂದೆ ಸಾಕ್ತಾ ಸಾಕ್ತಾ ಒಂದು ಜಾಗದಲ್ಲಿ ರೆಸ್ಟ್ ಮಾಡೋದಕ್ಕೆ ಅಂತ ಕುಂತ್ಕೊಂಡಾಗ ಜೂಮೋ ಹುಳಗಳನ್ನ ಹಿಡ್ಕೊಂಡು ತಿಂತಿರ್ತಾನೆ. ಆಗ ಫ್ಲಿನ್ ಇವನ ಬ್ಯಾಗ್ ಅನ್ನ ಚೆಕ್ ಮಾಡಿದ್ರೆ ಇವನ ತಾಯಿ ಆ ಡ್ರಾಯಿಂಗ್ ಗಳನ್ನ ಇಲ್ಲೇ ಇಟ್ಟು ಕಳಿಸಿರ್ತಾರೆ. ಆಗ್ಲೇ ಎಮಿಲಿಗೆ ಗೊತ್ತಾಗೋದು ಇವನು ಇವನ ಮನೆಗಿಂತ ಜಾಸ್ತಿ ಇವನ ತಾಯಿ ಮನೇಲೆ ಇರೋದು ಅಂತ. ಇದಾದ್ಮೇಲೆ ಇವರು ನಡೆಯೋದಕ್ಕೆ ಶುರು ಮಾಡಿದಾಗ ಇವನ ತಂದೆ ಬಗ್ಗೆ ಹೇಳ್ತಾ ಹೋಗ್ತಾನೆ. ಇವನು ಚಿಕ್ಕವನಿರ್ಬೇಕಾದ್ರೆ ಇವನ ತಂದೆ ಇವನನ್ನ ತುಂಬಾ ಪ್ರೀತಿ ಮಾಡ್ತಿದ್ರು. ಆದ್ರೆ ಇವನಿಗೆ 8 ವರ್ಷ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇವನ ತಂದೆಗೆ ಶೂಟ್ ಮಾಡ್ಬಿಟ್ಟ. ಆದ್ರೆ ಯಾರು ಶೂಟ್ ಮಾಡಿದ್ರು, ಏನಕ್ಕೋಸ್ಕರ ಶೂಟ್ ಮಾಡಿದ್ರು ಅಂತ ಇವ್ರಿಗೆ ಗೊತ್ತೇ ಆಗಿರೋದಿಲ್ಲ. ಇದನ್ನ ಕೇಳಿ ಬೇಜಾರಾಗಿ ಇವಳು ಕೂಡ ಹೇಳ್ತಾಳೆ, ಇವಳು ಚಿಕ್ಕವಳಿರ್ಬೇಕಾದ್ರೆ ಇವಳ ತಂದೆ ಇವರನ್ನ ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ, ಆದ್ರಿಂದ ಈಗ್ಲೂ ಕೂಡ ಇವಳು ಅವ್ರ ಜೊತೆ ಮಾತಾಡೋದಿಲ್ಲ ಅಂತ. ಹಾಗೆ ಇವರು ಕೊನೆಗೂ ಆ ಗೇಡಿ ಅನ್ನೋ ಜಾಗಕ್ಕೆ ಬಂದು ತಲುಪ್ತಾರೆ. ಇಲ್ಲಿ ಇವರಿಗೆ ಏನು ಕಾಣಿಸ್ತಿರೋದಿಲ್ಲ. ಆಗ ಮುಂದ್ಗಡೆ 2 ಬೆಟ್ಟಗಳು ಕಾಣಿಸ್ತವೆ. ಅದನ್ನ ನೋಡಿ ಪ್ರೊಟೆಕ್ಟರ್ ಹೇಳಿದ್ದು ನೆನಪಾಗುತ್ತೆ. ನೀವು ಗೇಡಿ ಅನ್ನೋ ಜಾಗಕ್ಕೆ ಹೋದಾಗ 2 ದೊಡ್ಡ ಬೆಟ್ಟಗಳು ಕಾಣಿಸ್ತವೆ ಅಂತ. ಆ ಬೆಟ್ಟಗಳು ಇವೇನೆ. ಆದ್ರಿಂದ ಇವರು ಬೆಟ್ಟದ ಹತ್ರ ಬರ್ತಿದ್ದಂಗೆನೆ ಒಂದು ಹಳ್ಳಿ ಸಿಗುತ್ತೆ. ಜೂಮೋ ಹೇಳ್ತಿರ್ತಾನೆ, ಸ್ವಲ್ಪ ಮುಂದೆ ಹೋದ್ರೆ ಒಂದು ಸಿಟಿ ಸಿಗುತ್ತೆ ಅಂತ. ಹಾಗೆ ಇವರು ನೀನ್ ಸಹಾಯ ಮಾಡಿದ್ದು ಸಾಕು ಅಂತಾರೆ. ಆದ್ರೆ ಜೂಮೋ ಮಾತ್ರ ಇವರು ಎಲ್ಲಿ ಗಂಟ ಹೋಗ್ತಾರೋ ಅಲ್ಲಿವರೆಗೂ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಇವರಿಬ್ರಿಗೂ ಇವನಿಗೆ ಇನ್ನೂ ತೊಂದರೆ ಕೊಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇವನನ್ನ ಇಲ್ಲೇ ಬಿಟ್ಟು ಮುಂದೆ ಸಾಕ್ತಾರೆ. ಇದಾದ್ಮೇಲೆ ಇವರು ಸಿಟಿಗೆ ಬರ್ತಿದ್ದಂಗೆನೆ ಕಣ್ಣಿನ ಗುರ್ತಿರುವಂತ ಒಂದು ಅಂಗಡಿ ಕಾಣಿಸುತ್ತೆ. ಪ್ರೊಟೆಕ್ಟರ್ ಹೇಳ್ತಿದ್ನಲ್ಲ, ಬೆಟ್ಟ ಆದ್ಮೇಲೆ ಒಂದು ಕಣ್ಣು ಸಿಗುತ್ತೆ, ಅದನ್ನ ಫಾಲೋ ಮಾಡಿದ್ರೆ 2ನೇ ಕ್ಲೂ ಸಿಗುತ್ತೆ ಅಂತ. ಇದ್ರ ಬಗ್ಗೆನೇ ಅವನು ಹೇಳ್ತಿದ್ದು. ಅದಕ್ಕೆ ಅಂಗಡಿ ಹತ್ರ ಬಂದ್ರೆ ಜನರಲ್ ಸಮೀರ್ ಇರ್ತಾನೆ. ಇವರಿಬ್ರು ಅವನನ್ನ ನೋಡದೆ ಇರೋದ್ರಿಂದ ಗುರ್ತಿಡಿಯೋದಿಲ್ಲ. ಸಮೀರ್ ಹೇಳ್ತಿರ್ತಾನೆ, ಇದು ನನ್ನ ತಂದೆಯ ಅಂಗಡಿ, ಸ್ವಲ್ಪ ದಿನದ ಹಿಂದೆನೆ ಅವರು ತೀರೋದ್ರು ಅಂತ ಇವ್ರಿಗೆ ನಂಬಿಕೆ ಬರ್ಲಿ ಅಂತ
ಲಾಕೆಟ್ ನು ಕೂಡ ತೋರಿಸ್ತಾನೆ. ಆಕ್ಚುಲಿ ಇದನ್ನ ಆ ಪ್ರೊಟೆಕ್ಟರ್ ಇಂದ ಕಿತ್ಕೊಂಡ್ ಬಂದಿರ್ತಾನೆ. ಅದಕ್ಕೆ ಫ್ಲಿನ್ ಸಿಕ್ಕಿರೋಂತ ಮೊದಲನೇ ಮ್ಯಾಪ್ ಲೆಜೆಂಡ್ ಅನ್ನ ತೋರಿಸಿ ಎರಡನೇ ಮ್ಯಾಪ್ ಲೆಜೆಂಡ್ ಇಲ್ಲೇ ಇದೆಯಂತಲ್ಲ ಎಲ್ಲಿ ಅಂತಾನೆ. ಆಗ ಇವನು ನನ್ನ ತಂದೆ ಆ ವಿಷಯ ಹೇಳೋದಕ್ಕಿಂತ ಮುಂಚೆನೆ ತೀರೋದ್ರು, ಇಲ್ಲೇ ಎಲ್ಲೋ ಬಚ್ಚಿಟ್ಟಿದ್ದಾರೆ, ನನಗೆ ಹುಡ್ಕೋದಕ್ಕೆ ಸಹಾಯ ಮಾಡಿ ಅಂತ. ಹುಡ್ಕೋದಕ್ಕೆ ಶುರು ಮಾಡಿದಾಗ ಫ್ಲಿನ್ಗೆ ಇವನು ಚಿಕ್ಕ ವಯಸ್ಸಿನಲ್ಲಿ ಬಿಡಿಸಿರುವಂತ ಡ್ರಾಯಿಂಗ್ ಸಿಗುತ್ತೆ. ನಾನ್ ಬಿಡಿಸಿರುವಂತ ಡ್ರಾಯಿಂಗ್ ಇಲ್ಲೇನ್ ಮಾಡ್ತಿದೆ ಅಂತ ಇವನಿಗೆ ಡೌಟು. ಈ ಕಡೆ ಎಮಿಲಿ ನೋಡ್ತಾಳೆ, ಒಂದಷ್ಟು ಜನರು ಇಲ್ಲಿಗೆ ಬರ್ತಾ ಇರ್ತಾರೆ. ಹಾಗೆ ಫ್ಲಿನ್ಗೆ ಎರಡನೇ ಮ್ಯಾಪ್ ಲೆಜೆಂಡ್ ಕೂಡ ಸಿಕ್ಬಿಡುತ್ತೆ. ಆಗ ಇವನು ಕಾಸ್ಟ್ಲಿ ಶೂ ಅನ್ನ ಹಾಕೊಂಡಿರೋದನ್ನ ನೋಡಿ ಸಮೀರ್ಗೆ ಹೊಡಿತಾಳೆ, ಅವನು ಕೂಡ ಕೆಟ್ಟವನು ಅಂತ. ಅಷ್ಟೇ ಅಲ್ಲದೆ ಆಗ್ಲೇ ಸಮೀರ್ ಫ್ಲಿನ್ ಇಂದ ಕತ್ಕೊಂಡು ಹೋಗಿದ್ನಲ್ಲ ಮ್ಯಾಪ್, ಅದು ಕೂಡ ಸಿಗುತ್ತೆ. ಅದನ್ನ ತಗೊಂಡು ಎಸ್ಕೇಪ್ ಆಗ್ತಾ ಮದ್ವೆ ನಡೀತಿರುವಂತ ಜಾಗಕ್ಕೆ ಬಂದಾಗ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಫ್ಲಿನ್ ಮತ್ತೆ ಎಮಿಲಿ ಒಬ್ರನ್ನೊಬ್ರು ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಅಂತ. ಹೀಗೆ ಇವರಿಬ್ರು ಅವರಿಂದ ತಪ್ಪಿಸ್ಕೊಳ್ತಾ ಟ್ರೈನ್ ಇರುವಂತ ಜಾಗಕ್ಕೆ ಬಂದ್ರೆ ಇಲ್ಲಿ ನಾವ್ ಆಗ್ಲೇ ನೋಡಿದಂತ ಜೆರಿ ಒಂದು ಕೆಲ್ಸದ ಮೇಲೆ ಬಂದಿರ್ತಾನೆ. ಇವನು ಇವರಿಬ್ರನ್ನ ಅವ್ರಿಗೆ ಕಾಣಿಸ್ತಾ ಇರೋ ರೀತಿ ಟ್ರೈನ್ ನ ಒಳಗಡೆ ಬಚ್ಚಿಟ್ಕೊಳ್ಳೋ ರೀತಿ ಮಾಡ್ತಾನೆ. ಇದಾದ್ಮೇಲೆ ಇವನಿಗೆ ಎಲ್ಲಾ ವಿಷಯನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನಂತರ ಇವರು ಬಟ್ಟೆನ ಚೇಂಜ್ ಮಾಡಿ 3 ಜನ ಟ್ರೈನ್ ನಲ್ಲೇ ಡಿನ್ನರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಡಿನ್ನರ್ ಮಾಡ್ತಾ ತುಂಬಾ ಹೊತ್ತು ಮಾತಾಡ್ತಾರೆ. ಸರಿ ಅಂತ ಇದೆಲ್ಲ ಆದ್ಮೇಲೆ ಎಮಿಲಿ ಮಲ್ಕೊಳ್ಳೋದಕ್ಕೆ ಅಂತ ಹೋದಾಗ ಫ್ಲಿನ್ ಇವನ ತಂದೆಯ ಲಾಕೆಟ್ ನ ಬಗ್ಗೆ ಜೆರಿನ ಕೇಳ್ತಾನೆ. ಇವನು ಕೂಡ ಫ್ಲಿನ್ ನ ತಂದೆಯ ಕ್ಲೋಸ್ ಫ್ರೆಂಡ್ ಆಗಿದ್ರಿಂದ ಹೇಳ್ತಾ ಹೋಗ್ತಾನೆ, ನಾನ್ ಅವನನ್ನ ಮೀಟ್ ಮಾಡ್ದಂತ ಮೊದಲನೇ ದಿನದಿಂದನೂ ಆ ಲಾಕೆಟ್ ಅನ್ನ ಹಾಕೊಂಡೇ ಇದ್ದ. ಅದನ್ನ ಅವನ ಕತ್ತಿಂದ ತೆಗ್ದಂತ ದಿನಾನೇ ನೋಡಿಲ್ಲ. ಒಂದು ದಿನ ಹೇಳಿದ್ದ ಆ ಲಾಕೆಟ್ ಅನ್ನ ಅವನಿಗೆ ಅವನ ತಂದೆ ಕೊಟ್ಟಿದ್ರಂತೆ, ಅವನ ತಂದೆಗೆ ಅವರ ತಂದೆ ಕೊಟ್ಟಿದ್ರಂತೆ ಅಂತ. ಇದರಿಂದ ನಮ್ಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಕಿಂಗ್ ಸೋಲೋಮನ್ ಮೈನ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ 24 ಜನರನ್ನ ನೇಮಕ ಮಾಡಿದ್ನಲ್ಲ, ಅದರಲ್ಲಿ ಒಬ್ಬ ವ್ಯಕ್ತಿ ಫ್ಲಿನ್ ನ ಪೂರ್ವಜರಾಗಿದ್ರು. ಅಂದ್ರೆ ಫ್ಲಿನ್ ಪ್ರೊಟೆಕ್ಟರ್ ನ ಫ್ಯಾಮಿಲಿ ಅವನಾಗಿರೋದ್ರಿಂದ ಸೋಲೋಮನ್ ಮೈನ್ಸ್ ಅನ್ನ ಕಾಪಾಡುವಂತ ಜವಾಬ್ದಾರಿ ಇವಂದು ಕೂಡ. ಇದಾದ್ಮೇಲೆ ಸರಿ ಅಂತ ಇವನ ರೂಮಿಗೆ ಬಂದ್ರೆ ಇಲ್ಲಿ ಎಮಿಲಿ ಆ ಮ್ಯಾಪ್ ಅನ್ನ ಡಿಕೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಈಗ ಇವ್ರ ಹತ್ರ ಮ್ಯಾಪ್ ಇದೆ, ಮ್ಯಾಪ್ ಲೆಜೆಂಡ್ 1 ಹಾಗೆ ಮ್ಯಾಪ್ ಲೆಜೆಂಡ್ 2 ಕೂಡ ಇದೆ. 2 ಮ್ಯಾಪ್ ಲೆಜೆಂಡ್ ಗಳನ್ನ ಒಟ್ಟಿಗೆ ಸೇರಿಸಿದ್ದಾರೆ. ಆದ್ರೆ ಮ್ಯಾಪ್ ಅನ್ನ ಓದೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಆಗ ಫ್ಲಿನ್ಗೆ ಮ್ಯಾಪ್ ನಲ್ಲಿ ಒಂದಷ್ಟು ಮ್ಯೂಸಿಕಲ್ ನೋಟ್ಸ್ ಗಳು ಕಾಣಿಸ್ತವೆ. ಆಗ ಎರಡನ್ನು ಸೇರಿಸಿರೋಂತ ಈ ಮ್ಯಾಪ್ ಲೆಜೆಂಡ್ ನ ಒಂದು ಕೊಳಲಿನ ರೀತಿ ಓದೋದಕ್ಕೆ ಶುರು ಮಾಡಿದಾಗ ಅದರ ಮ್ಯೂಸಿಕ್ ಹೊರಗಡೆ ಬರ್ತಿದ್ದಂಗೆನೆ ಮ್ಯಾಜಿಕ್ ಇಂದ ಮ್ಯಾಪ್ ನಲ್ಲಿ ಒಂದು ಬೆಟ್ಟ ತೋರಿಸುತ್ತೆ. ಹಾಗೆ ಆ ಬೆಟ್ಟ ಎಲ್ಲಿದೆ ಅನ್ನೋದನ್ನು ಕೂಡ ಹೇಳ್ಬಿಡುತ್ತೆ. ನಂತರ ರಾತ್ರಿಯ ಸಮಯದಲ್ಲಿ ಜೆಡ್ಸನ್ ಮ್ಯಾಜಿಕಲ್ ಪವರ್ ನಿಂದ ಕನ್ನಡಿಯ ಮೂಲಕ ಫ್ಲಿನ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಿರ್ತಾನೆ, ಈಗ ನಿನ್ನ ಹತ್ರ 2 ಮ್ಯಾಪ್ ಲೆಜೆಂಡ್ ಗಳು ಹಾಗೆ ಮ್ಯಾಪ್ ಕೂಡ ಇದೆ, ಅದನ್ನ ತಗೊಂಡು ಲೈಬ್ರರಿಗೆ ಬಂದ್ಬಿಡು, ಇಲ್ಲಂತಂದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ. ಫ್ಲಿನ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಇಷ್ಟು ದೂರ ಬಂದಿದ್ದೀನಿ, ಮ್ಯಾಪ್ ಅನ್ನ ಹುಡುಕ್ಬಿಟ್ಟೆ ಬರೋದು ಅಂತ ಇರ್ತಾನೆ. ಮಾರನೇ ದಿನ ಜೆರ್ರಿ ಇವರಿಬ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾನೆ. ಇವರಿಬ್ರು ಕೂಡ ಗುಡ್ ಬೈ ಹೇಳಿ ಆ ಮ್ಯಾಪ್ ತೋರಿಸಿರೋ ಪ್ರಕಾರ ಸೋಲೋಮನ್ ಮೈನ್ಸ್ ಅನ್ನ ಹುಡ್ಕೊಂಡು ಬೆಟ್ಟದಲ್ಲಿರುವಂತ ಒಂದು ಕಾಡಿಗೆ ಬಂದಾಗ ಇಲ್ಲಿರುವಂತ ಮಾಸ್ಕ್ ಗಳನ್ನ ನೋಡಿ ಫ್ಲಿನ್ಗೆ ನೆನಪಾಗುತ್ತೆ. ಈ ಮಾಸ್ಕ್ ಗಳ ಬಗ್ಗೆ ಇವನ ತಂದೆ ಚಿಕ್ಕ ವಯಸ್ಸಿನಲ್ಲಿ ಹೇಳಿದ್ದ, ಆದ್ರೆ ಡ್ರಾಯಿಂಗ್ ಅನ್ನು ಕೂಡ ಇವನು ಮಾಡಿದ್ದ ಅಂತ. ಅಂದ್ರೆ ಇವನು ಚಿಕ್ಕವನಿದ್ದಾಗ ಇವನ ತಂದೆ ಹೇಳ್ತಿದ್ದು ಬರೀ ಕತೆಗಳೆಲ್ಲ, ಸೋಲೋಮನ್ ಮೈನ್ಸ್ ಅನ್ನ ಹೇಗೆ ಹುಡ್ಕೋದು ಅಂತ ಕ್ಲೂನ ಕೊಡ್ತಿದ್ರು. ಇದೇ ಜಾಗದಲ್ಲಿ ಸ್ವಲ್ಪ ಹೊತ್ತು ಹುಡ್ಕಾಡಿದ್ಮೇಲೆ ಒಂದು ಸೀಕ್ರೆಟ್ ಆಗಿರುವಂತ ಡೋರ್ ಸಿಗುತ್ತೆ. ಅದನ್ನು ಓಪನ್ ಮಾಡ್ಕೊಂಡು ಕೆಳಗಡೆ ಅಂಡರ್ ಗ್ರೌಂಡ್ ಗೆ ಬಂದಾಗ ಈ ಜಾಗದಲ್ಲಿ ತುಂಬಾ ಬಾವುಲಿಗಳೆಲ್ಲ ಇರ್ತವೆ. ಅದಕ್ಕೆ ಇವರು ಜಾಸ್ತಿ ಸೌಂಡ್ ಮಾಡದೆ ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಲಾವದ ಮೇಲೆ ಒಂದು ಬ್ರಿಡ್ಜ್ ಇರುತ್ತೆ. ಬ್ರಿಡ್ಜ್ ಅನ್ನ ದಾಟಿದ್ರೆ ಒಂದು ಚೇಂಬರ್ ಸಿಗುತ್ತೆ. ಸರಿ ಅಂತ ಇವರಿಬ್ರು ತುಂಬಾ ಕಷ್ಟಪಟ್ಟು ಈ ಬ್ರಿಡ್ಜ್ ಅನ್ನ ದಾಟಿ ಚೇಂಬರ್ ನ ಒಳಗಡೆ ಬಂದು ನೋಡ್ತಾರೆ. ಇಲ್ಲಿ ಇವರಿಗೆ ಒಂದು ದೊಡ್ಡ ಮೂರ್ತಿ ಇರುತ್ತೆ ಅಷ್ಟೇ, ಅದನ್ನ ಬಿಟ್ಟು ಇನ್ನೇನು ಇರೋದಿಲ್ಲ. ಇದರಿಂದ ಡಿಸಪಾಯಿಂಟ್ ಆಗ್ತಾರೆ. ಆಗ ಫ್ಲಿನ್ಗೆ ಆಗ್ಲೇ ಅಂಗಡಿಯಲ್ಲಿ ಇವನ ಡ್ರಾಯಿಂಗ್ ಸಿಕ್ಕಿತ್ತಲ್ಲ, ಅದನ್ನ ನೋಡ್ತಾನೆ. ಈ ಮೂರ್ತಿಯ ಡ್ರಾಯಿಂಗ್ ಅನ್ನ ಇವನು ಬಿಡಿಸಿದ್ದು. ಇದರ ಎದೆ ಮೇಲೆ ಒಂದು ಗುರುತನ್ನ ಮಾಡಿರ್ತಾರೆ. ಆದ್ರಿಂದ ಇವನು ಮೂರ್ತಿ ಮೇಲೆ ಇವನ ತಂದೆಯ ಲಾಕೆಟ್ ಅನ್ನ ಹಾಕ್ತಿದ್ದಂಗೆನೆ ಒಂದು ಸೀಕ್ರೆಟ್ ಆಗಿರುವಂತ ಡೋರ್ ಓಪನ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಇವರು ಯಾವತ್ತೂ ಕೂಡ ಯೋಚನೆ ಕೂಡ ಮಾಡಿರ್ಲಿಲ್ಲ, ಇವುಗಳ ಬೆಲೆನ ಕಟ್ಟೋದಕ್ಕಾಗೋದಿಲ್ಲ, ಅಷ್ಟು ಅಮೂಲ್ಯವಾಗಿರುವಂತ ನಿಧಿಗಳು ಇವೆಲ್ಲ. ಇದನ್ನ ಇವರಿಬ್ರು ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಬುಕ್ ಆಗಿರುವಂತ ಕೀ ಆಫ್ ಸೋಲೋಮನ್ ಕೂಡ ಇವನಿಗೆ ಕಾಣಿಸುತ್ತೆ. ಇದನ್ನ ಇವನು ಓದೋದಕ್ಕೆ ಶುರು ಮಾಡಿದಾಗ ಇದರ ಕೆಟ್ಟ ಶಕ್ತಿ ಇವನನ್ನ ವಶಕ್ಕೆ ತಗೊಳ್ತಿರುತ್ತೆ. ಆಗ ಎಮಿಲಿ ಇವನನ್ನ ಸ್ಟಾಪ್ ಮಾಡ್ತಾಳೆ. ಅದೇ ಸಮಯಕ್ಕೆ ನೋಡಿದ್ರೆ ಜನರಲ್ ಸಮೀರ್ ಕೂಡ ಇಲ್ಲಿಗೆ ಬಂದು ತಲುಪಿದಾನೆ. ಬುಕ್ ಕೊಡ್ಲಿಲ್ಲ ಅಂತಂದ್ರೆ ಜೆರಿನ ಸಾಯಿಸ್ಬಿಡ್ತೀನಿ ಅಂತ ಇವನು ಹೇಳ್ತಿದ್ರೆ ಸರಿ ಅಂತ ಇವನು ಬುಕ್ ಕೊಟ್ಟಾಗ್ಲೇ ಇವನಿಗೆ ಗೊತ್ತಾಗೋದು ಬುಕ್ ಬೇಕಿರೋದು ಜೆರ್ರಿಗೆ. ಜೆರ್ರಿಗೋಸ್ಕರ
ಜರ್ರಿಗೋಸ್ಕರನೇ ಜನರಲ್ ಸಮೀರ್ ಕೆಲಸ ಮಾಡ್ತಿರೋದು ಅಂತ. ಹಾಗೆ ಜರ್ರಿ ಮತ್ತೊಂದು ವಿಷಯನೇ ಹೇಳ್ತಾನೆ, ಇವನು ಫ್ಲಿನ್ ನ ತಂದೆನೂ ಕೂಡ ಈ ಸೋಲೋಮನ್ ಮೈನ್ಸ್ ಎಲ್ಲಿದೆ ಅಂತ ಕೇಳಿದ್ದ. ಆದ್ರೆ ಅವನು ಎಷ್ಟೇ ಕೇಳಿದ್ರು ಹೇಳೋದಕ್ಕೆ ಒಪ್ಕೊಳ್ಳದೆ ಇರೋದ್ರಿಂದ ಇವನೇ ಅವನಿಗೆ ಶೂಟ್ ಮಾಡಿದ್ದು ಅಂತ. ಇದರಿಂದ ಫ್ಲಿನ್ ಗೆ ತುಂಬಾ ಕೋಪ ಬರ್ತಿದ್ರೆ ಇನ್ನೊಂದು ವಿಷಯನೂ ಕೂಡ ಹೇಳ್ತಾನೆ. ಈ ಜರ್ರಿಗೆ ಫ್ಲಿನ್ ನ ತಾಯಿ ಅಂದ್ರೆ ತುಂಬಾ ಇಷ್ಟ ಇತ್ತು. ಆದ್ರೆ ಫ್ಲಿನ್ ನ ತಂದೆ ಮದ್ವೆ ಆಗಿದ್ರಿಂದ ಅವರ ಮೇಲೆ ಜರ್ರಿಗೆ ಅವಾಗಿಂದಾನೇ ದ್ವೇಷ ಶುರುವಾಯ್ತು. ಅದಕ್ಕೆ ಈಗ ಈ ಬುಕ್ ನ ಪವರ್ ಇಂದ ಸಮಯದಲ್ಲಿ ಹಿಂದೆ ಹೋಗಿ ಫ್ಲಿನ್ ನ ತಾಯಿ ಜರ್ರಿನ ಮದ್ವೆ ಆಗೋ ರೀತಿ, ಹಾಗೆ ಇವನಿಗೆ ಏನೇನ್ ಬೇಕೋ ಅದನ್ನೆಲ್ಲ ಪಡ್ಕೊಳ್ಳೋ ರೀತಿ ಮಾಡ್ಬೇಕು ಅಂತ ಜರ್ರಿ ಅನ್ಕೊಂಡಿದ್ದಾನೆ. ಇದಾದ್ಮೇಲೆ ಇವರಿಬ್ಬರನ್ನ ಒಂದು ರೂಮ್ಗೆ ಹಾಕ್ತಾರೆ. ಇವರು ಕೆಳಗಡೆ ಇರುವಂತ ಡೋರ್ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಅದೇ ಸಮಯಕ್ಕೆ ಇಲ್ಲೆಲ್ಲ ನೀರ್ ತುಂಬೋದಕ್ಕೆ ಶುರುವಾಗೋಗುತ್ತೆ. ಈ ಕಡೆ ಜರ್ರಿ ಬುಕ್ ಅನ್ನು ಓದೋದಕ್ಕೆ ಶುರು ಮಾಡಿರ್ತಾನೆ ಇದರ ಪವರ್ ಅನ್ನ ಯೂಸ್ ಮಾಡೋದಕ್ಕೆ. ಇಲ್ಲಿ ನೀರ್ ತುಂಬ್ತಿರುವಂತ ಜಾಗದಲ್ಲಿ ಮೇಲಿಂದ ಶಾರ್ಪ್ ಆಗಿರುವಂತ ಮುಳ್ಳುಗಳು ಕೂಡ ಕೆಳಗಡೆ ಬರ್ತಿರ್ತವೆ. ಫ್ಲಿನ್ ಕೆಳಗಡೆ ಇರುವಂತ ಡೋರ್ ಅನ್ನ ಓಪನ್ ಮಾಡ್ತಿರ್ತಾನೆ, ಆದ್ರೆ ಪ್ರಜ್ಞೆ ತಪ್ಪಿರ್ತಾನೆ. ಆಗ ಫ್ಲಿನ್ ನ ಕನ್ಸಲ್ಲಿ ನೋಡಿದ್ರೆ ಜಡ್ಸನ್ ಬಂದು ಹೇಳ್ತಿರ್ತಾನೆ, ಸೋಲೋಮನ್ ಮೈನ್ಸ್ ಅನ್ನ ಕಾಪಾಡೋದಕ್ಕಾಗೋದು ನಿನ್ನ ಕೈಯಲ್ಲಿ ಮಾತ್ರ. ನೀನ್ ಮಾಡ್ತೀಯ ಅಂತ ನನಗೆ ಗೊತ್ತು. ನನ್ಗೋಸ್ಕರ ಒಂದು ಕೆಲಸ ಮಾಡು, ಕಣ್ಬಿಡು ಅಂತ ಹೇಳ್ತಿದ್ದಂಗೆನೆ ಕಣ್ಬಿಟ್ರೆ ಜೂಮಾ ಬಂದು ಇವರಿಬ್ರನ್ನ ಕಾಪಾಡಿರ್ತಾನೆ. ಇವರಿಬ್ರಿಗೂ ತುಂಬಾ ಸಂತೋಷ ಆಗುತ್ತೆ. ಇದಾದ್ಮೇಲೆ ಜರಿನ ದೂರದಿಂದ ನೋಡ್ತೆ ಅವ್ರು 3 ಜನ ಪ್ಲಾನ್ ಮಾಡ್ಕೋತಿರ್ತಾರೆ ಬುಕ್ ಅನ್ನ ಹೇಗ್ ಕಿತ್ಕೊಳ್ಳೋದು ಅಂತ. ಆದ್ರೆ ಜೂಮಾ ಮಾತ್ರ ಡೈರೆಕ್ಟ್ ಆಗಿ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಹೊಟ್ಟೋಗ್ತಾನೆ. ಇವರಿಬ್ರು ಕೂಡ ಜರ್ರಿ ಜನರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡಿ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ಆಗ ಜರ್ರಿಯ ಮುಂದೆ ನೋಡಿದ್ರೆ ಲಾವಾ ಇರುತ್ತೆ. ಆ ಲಾವಾದಲ್ಲಿ ಫ್ಲಿನ್ ನ ತಂದೆ ತಾಯಿ ಜೊತೆಲಿರೋದು ಕಾಣಿಸ್ತಿರುತ್ತೆ. ಈ ಕಡೆ ಸಮೀರ್ ಬೆಂಕಿನ ಹಿಡ್ಕೊಂಡು ಎಮಿಲಿನ ಹುಡುಕ್ತಿದ್ರೆ ಎಮಿಲಿಗೆ ಸೀಮೆ ಎಣ್ಣೆ ಸಿಗುತ್ತೆ. ಈ ಕಡೆ ನೋಡಿದ್ರೆ ಫ್ಲಿನ್ ನ ತಾಯಿ ಜೊತೆ ಅವನ ತಂದೆ ಬದಲು ಜರಿ ಇರೋ ರೀತಿ ಕನ್ವರ್ಟ್ ಆಗ್ತಿರುತ್ತೆ. ಹಾಗೆ ಸುತ್ತಮುತ್ತ ಇರುವಂತ ಆತ್ಮಗಳಿಗೆಲ್ಲ ಎಚ್ಚರ ಆಗ್ತಿರುತ್ತೆ. ಈ ಕಡೆ ಎಮಿಲಿ ಸಮೀರ್ ನ ಮೇಲೆ ಸೀಮೆ ಎಣ್ಣೆ ಹಾಕ್ಬಿಡ್ತಾಳೆ. ನಂತರ ಎಲ್ಲಾ ಆತ್ಮಗಳಿಗೂ ಎಚ್ಚರ ಆಗುತ್ತೆ ಜರ್ರಿ ಏನ್ ಬೇಡ್ಕೊಂಡಿದ್ದಾನೋ ಅದನ್ನ ನೆರವೇರಿಸೋದಕ್ಕೆ ಅಂತ. ಒಂದು ಆತ್ಮ ಫ್ಲಿನ್ ಹತ್ರನೂ ಕೂಡ ಬರುತ್ತೆ. ಅದನ್ನೆಲ್ಲ ದಾಟಿ ಇವನು ಬಂದು ಜರ್ರಿನ ತಡಿತಾನೆ. ಇದರಿಂದ ಇವರಿಬ್ರು ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಆದ್ರೆ ಎಷ್ಟೇ ಕಷ್ಟ ಪಡ್ತಿದ್ರು ಕೂಡ ಜರ್ರಿಗೆ ಇವನನ್ನ ಸೋಲ್ಸೋದಕ್ಕೆ ಆಗ್ತಿರೋದಿಲ್ಲ. ಆದ್ರಿಂದ ಬುಕ್ ಅನ್ನ ನಾಶ ಮಾಡೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಜರಿ ಹೇಳ್ತಾನೆ, ಇದ್ರ ಪವರ್ ನ ಸಹಾಯದಿಂದ ನಿನ್ ತಂದೆನ ಮತ್ತೆ ಜೀವಂತಗೊಳಿಸಬಹುದು ಅಂತ. ಇದ್ರ ಆಸೆಗೆ ಸಿಗಾಕೊಂಡು ಫ್ಲಿನ್ ಕೂಡ ಈ ಬುಕ್ ಅನ್ನ ಓದೋದಕ್ಕೆ ಶುರು ಮಾಡ್ತಾನೆ ಇವನ ತಂದೆನ ಜೀವಂತಗೊಳಿಸೋದಕ್ಕೆ ಅಂತ. ಆದ್ರೆ ಇದೆಲ್ಲ ಸರಿಯಲ್ಲ ಅಂತ ಎಮಿಲಿಗೆ ಅರ್ಥ ಆಗೋಗುತ್ತೆ. ಆದ್ರಿಂದ ಇವನನ್ನ ಸ್ಟಾಪ್ ಮಾಡ್ತಾಳೆ. ಆಗ ಇದು ಫ್ಲಿನ್ಗೂ ಕೂಡ ಸರಿಯಲ್ಲ ಅಂತ ಅನ್ಸಿ ಬುಕ್ ನ ನಾಶ ಮಾಡೋದಕ್ಕೆ ಲಾವಾ ಒಳಗಡೆ ಎಸೆದ್ರೆ ಜರ್ರಿ ಕೂಡ ಲಾವಾ ಒಳಗಡೆ ಬಿದ್ದು ಸತ್ತೋಗ್ತಾನೆ. ಬುಕ್ ನಾಶ ಆಗಿದ್ರಿಂದ ಈ ಜಾಗನು ಕೂಡ ಧ್ವಂಸ ಆಗ್ತಿರುತ್ತೆ. ಈ ಜಾಗನು ನಾಶ ಆಗೋಷ್ಟ್ರಲ್ಲಿ ಇವರೆಲ್ಲರೂ ಹೊರಗಡೆ ಬಂದು ಇವರ ಪ್ರಾಣನ ಕಾಪಾಡ್ಕೊಳ್ತಾರೆ. ನಂತರ ಜೂಮ್ ಇವರನ್ನ ಕಾಪಾಡಿದಕ್ಕೆ ಗುರ್ತಿಗೆ ಅಂತ ಫ್ಲಿನ್ ಇವನ ತಂದೆಯ ಲಾಕೆಟ್ ಅನ್ನ ಇವನಿಗೆ ಕೊಡ್ತಾನೆ. ಇವನಿಗೂ ಕೂಡ ಸಂತೋಷ ಆಗುತ್ತೆ. ಅದೇ ಸಮಯಕ್ಕೆ ಎಮಿಲಿನೂ ಕೂಡ ಬಂದು ಇವನಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಆದ್ರೆ ಈಗ ವಿಷಯ ಏನು ಅಂತಂದ್ರೆ ಫ್ಲಿನ್ ಮತ್ತೆ ಎಮಿಲಿ ಇಷ್ಟೇ ಏನೋ ಪಡ್ತಿದ್ದಾರೆ. ಆದ್ರೆ ಇವರಿಬ್ರು ಒಟ್ಟಿಗೆ ಜೊತೆಲಿರ್ಬೇಕು ಅಂತಂದ್ರೆ ಇವರ ಕೆಲ್ಸನೆಲ್ಲ ಬಿಟ್ಟು ಬರ್ಬೇಕು. ಆದ್ರೆ ಅದಕ್ಕೆ ಇವರು ರೆಡಿ ಆಗಿರೋದಿಲ್ಲ. ಇದರಿಂದ ಸಪರೇಟ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇವರಿಬ್ರಿಗೂ ದುಃಖ ಆಗುತ್ತೆ. ಆದ್ರೂ ಕೂಡ ಇವರಿಬ್ರು ಇವ್ರಿವ್ರ ದಾರಿಲಿ ಹೋಗ್ತಾರೆ. ನಂತರ ಫ್ಲಿನ್ ಮತ್ತೆ ಲೈಬ್ರರಿಗೆ ಬಂದಾಗ ಇವನು ಬದುಕೆ ಬಂದಿರೋದನ್ನು ನೋಡಿ ಚಾರ್ಲಿಂಗ್ಗೆ ಸಂತೋಷ ಆಗುತ್ತೆ. ಜಡ್ಸನ್ ಕೂಡ ಇವನಿಗೆ ಹೇಳ್ತಿರ್ತಾನೆ ಬುಕ್ ನ ನಾಶ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ. ಆಗ ಫ್ಲಿನ್ ಇವನನ್ನ ಕೇಳ್ತಾನೆ, ನನ್ ತಂದೆ ಬಗ್ಗೆ ನಿಮ್ಗೆ ಮೊದ್ಲಿಂದಾನೇ ಗೊತ್ತಿತ್ತ ಅಂತ. ಅದಕ್ಕೆ ಇವನು ಕೂಡ ಹೌದು ಗೊತ್ತಿತ್ತು, ಆದ್ರೆ ನಾನು ಅದನ್ನ ಹೇಳಿದ್ರೆ ಸರಿ ಇರ್ತಿರ್ಲಿಲ್ಲ, ನೀನೇ ಎಲ್ಲನೂ ತಿಳ್ಕೊಬೇಕಿತ್ತು ಅಂತ. ಅಷ್ಟೇ ಅಲ್ದೆ ಆಗ್ಲೇ ಫ್ಲಿನ್ ಸಾಯ್ತಿರ್ಬೇಕಾದ್ರೆ ಇವನ ಕನ್ಸ್ನಲ್ಲಿ ಜಡ್ಸನ್ ಬಂದಿದ್ನಲ್ಲ, ಅದು ನಿಜವಾಗ್ಲೂ ಒಂದು ಕನ್ಸ ಇಲ್ವಾ ಅಂತ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಆಗ ಜಡ್ಸನ್ ಮಾತಾಡ್ತಿರೋದ್ರಿಂದಾನೇ ಫ್ಲಿನ್ಗೆ ಅರ್ಥ ಆಗೋಗುತ್ತೆ ಅದು ಬರೀ ಒಂದು ಕನ್ಸಲ್ಲ, ಜಡ್ಸನ್ ಅವನ ಪವರ್ ನ ಯೂಸ್ ಮಾಡ್ಕೊಂಡು ಇವನ ಕನ್ಸ್ನಲ್ಲಿ ಬಂದಿದ್ದ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. 10ನೇ ಶತಮಾನದಲ್ಲಿ ಇಸ್ರೇಲ್ ನ ಅತ್ಯಂತ ಶ್ರೀಮಂತ ರಾಜ ಯಾರಾಗಿದ್ದ ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.